ಹಾಯ್ ಮೈ ಲವ್ಲಿ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಸೂಪರಾಗಿದ್ದೀರಾ ಅಂತ ಭಾವಿಸ್ತಾ, ಹಾಗೆ ನಾನು ಕೂಡ ಸೂಪರಾಗಿದ್ದೀನಿ. ಬನ್ನಿ, ಈ ದಿನ ಒಂದೊಳ್ಳೆ ಲಾಗ್ಸೊಂದಿಗೆ ಬಂದಿದ್ದೀನಿ. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಅದೇ ರೀತಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ, ಉಪ್ಸಾರು ಹೇಗೆ ಮಾಡೋದು ಅಂತ ನೋಡೋಣ. ನಮ್ಮ ಹೊಲದಲ್ಲಿ ಬಿಟ್ಟಿದ್ದಂತಹ ತೊಗರಿಕಾಯಿ, ಅವರೆಕಾಯಿ ಎಲ್ಲ ಮಿಕ್ಸ್ ಕಾಳುಗಳನ್ನು ನಮ್ಮ ಅತ್ತೆ ತೊಗೊಂಬಂದಿದ್ದಾರೆ ನೋಡಿ. ಎಲ್ಲ ಬಿಡಿಸಿ ನೀಟಾಗಿ ವಾಶ್ ಮಾಡಿ ತೊಳೆದು ಬೇಯಿಸೋಕೆ ಇಡ್ತಾಯಿದ್ದೀನಿ. ಇದನ್ನು ಜೊತೆಗೆ ಸಬ್ಬಕ್ಕಿ ಸೊಪ್ಪನ್ನ ಜೊತೆಗೆ ಹಾಕಿ ಉಪ್ಸಾರು ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ನೋಡಿ, ಕಾಳುಗಳು ವಾಶ್ ಮಾಡಿ ಬೇಯಿಸೋಕೆ ಇಡ್ತಾಯಿದ್ದೀನಿ ಆಲ್ರೆಡಿ. ಅದೇ ರೀತಿ ಸಬ್ಸಿಗೆ ಸೊಪ್ಪನ್ನ ನೀಟಾಗಿ ಬಿಡಿಸಿ ಶೋಧಿಸ್ಕೊಂಡು ಅದನ್ನು ಸಪ್ರೇಟ್ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಕಾಳೆಲ್ಲ ಬೇಯಿಸೋಕೆ ಇಟ್ಟಾದ ನಂತರ ಸಬ್ಸಿಗೆ ಸೊಪ್ಪನ್ನ ನೀಟಾಗಿ ತೊಳೆದು ಬಿಡಿಸಿ ಅದನ್ನು ಸಪ್ರೇಟಾಗಿ ವಾಶ್ ಎಲ್ಲ ಆದಮೇಲೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ, ಫುಲ್ ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ಕಟ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಕಟ್ ಮಾಡಿದ್ಮೇಲೆ ವಾಶ್ ಮಾಡಿದ್ರೆ ನೀಟಾಗಿ ಸಿಗೋದಿಲ್ಲ. ಹಂಗಾಗಿ ನಾನು ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಕೊಳೆಯಲ್ಲಿ ನೀರು ಬರ್ತಿದೆ, ಹಾಗೆ ಟಬ್ ಇಟ್ಬಿಟ್ಟು ಹಂಗೆ ಜಾಲಿಸ್ತಾ ಇರೋದೇ ಕೆಲಸ. ನೋಡಿ ಹೇಗೆ ನೀಟ್ ಮಾಡ್ತಾಯಿದ್ದೀನಿ ಅಂತ. ಅದೇ ರೀತಿ ಇದನ್ನು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸಬ್ಸಿಗೆ ಸೊಪ್ಪು ಉಪ್ಸಾರು ಮುದ್ದೆ. ನೋಡಿ ಹೇಗೆ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಸಬ್ಸಿಗೆ ಸೊಪ್ಪನ್ನ ನೀಟಾಗಿ ಒಂದು 2-3 ಸರಿ ಜಾಲಿಸ್ಬೇಕು, ಯಾಕಂದರೆ ಅದರಲ್ಲಿ ಸಣ್ಣ ಸಣ್ಣ ಮಳೆ ಇರುತ್ತೆ. ಮಣ್ಣೆಲ್ಲ ನೀಟಾಗಿ ಹೋಗಲಿ ಅಂತ ವಾಶ್ ಮಾಡಿ ಕಟ್ ಮಾಡ್ತಾಯಿದ್ದೀನಿ. ಈ ರೀತಿ ಸಣ್ಣ ಸಣ್ಣಗೆ ಹಚ್ಕೋಬೇಕು, ಸಣ್ಣ ಸಣ್ಣಗೆ ಹಚ್ಕೋಬೇಕು. ನೋಡಿ, ಈ ರೀತಿ ಸಣ್ಣಗೆ ಹಚ್ಕೊಂಡಿದ್ದೀನಿ ನಾನು. ಸಣ್ಣಗೆ ಹಚ್ಚಿದ ನಂತರ ಆಲ್ರೆಡಿ ಕಾಳು ಬೇಯಿಸೋಕೆ ಇಟ್ಟಿದ್ನಲ್ಲ, ಅದೇ ಕಾಳು ಜೊತೆಗೆ ಇದನ್ನು ಸೇರಿಸ್ಕೊತಾ ಇದ್ದೀನಿ. ಸಬ್ಸಿಗೆ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಅದನ್ನು ನೋಡಿ ಈ ರೀತಿ ನೀಟಾಗಿ ಹಚ್ಕೊಂಡು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅದು ಸೇರಿಸಿದ ನಂತರ ಒಂದು 7ರಿಂದ 8 ಹಸಿಮೆಣ್ಸಿನ್ಕಾಯಿ, ಜಾಸ್ತಿ ತಿನ್ನಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಅದರಲ್ಲೇ ಹಣ್ಣು ಬರುತ್ತಲ್ವ, ಹಣ್ಣು ಮೆಣಸಿನ್ಕಾಯಿ. ಸೊ ಹಂಗಾಗಿ ಒಂದು 7ರಿಂದ 8 ಹಣ್ಣು ಮೆಣಸಿನ್ಕಾಯಿ ಅದಕ್ಕೆ ಬೇಯಿಸ್ಲಿಕ್ಕೆ ಹಾಕ್ತಾಯಿದ್ದೀನಿ ನಾನು. ನೋಡಿ, ನೋಡಿಸ್ತಾ ಇದ್ದೀನಿ ನಿಮಗೆ. ಹಸಿಮೆಣ್ಸಿನ್ಕಾಯಲ್ಲಿ ಹಣ್ಣು ಮೆಣಸಿನ್ಕಾಯಿ ಬರುತ್ತಲ್ಲ, ಹಣ್ಣು ಮೆಣಸಿನ್ಕಾಯಿ ಒಂದು 7ರಿಂದ 8 ಹಾಕಿ ಅದಕ್ಕೇ ಬೇಯಿಸ್ತಾ ಇದ್ದೀನಿ. ಯಾಕಂದರೆ ರುಬ್ಲಿಕ್ಕೆ ಬೇಯಿಸಿದರೆ ಚೆನ್ನಾಗಿರುತ್ತೆ. ಮತ್ತು ಒಗ್ಗರಣೆಗೆ ಬೇಕಲ್ವಾ, ಒಗ್ಗರಣೆಗೆ ಬೇಕು ಅಂದ್ಬಿಟ್ಟು ಒಂದು 2 ಈರುಳ್ಳಿ ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ಜಜ್ಕೊತಾ ಇದ್ದೀನಿ. ಕರಿಬೇವು ಮತ್ತು 2 ಒಣಮೆಣ್ಸಿನ್ಕಾಯಿ ಪಲ್ಯ ಮಾಡೋಕ್ಕೆ ಸಪ್ರೇಟಾಗಿ ಬಿಡಿಸಿಟ್ಟಿದ್ದೀನಿ. ಅದನ್ನು ನೋಡಿ, ಇಷ್ಟು ಬೆಂದರೆ ಸಾಕು. ಕಾಳೆಲ್ಲ ಬೆಂದಿದೆ, ಸೊಪ್ಪು ಬೆಂದಿದೆ. ನೋಡಿ, ನಾನು ಬೇಯಿಸ್ಲಿಕ್ಕೆ ಇಟ್ಟಿದ್ನಲ್ಲ ಮೆಣಸಿನ್ಕಾಯಿ ಎಲ್ಲ ಸಪ್ರೇಟ್ ತೊಗೋತಾ ಇದ್ದೀನಿ. ರುಬ್ಬೋದಕ್ಕೆ ಸಪ್ರೇಟಾಗಿ ಮೆಣಸಿನ್ಕಾಯಿ ಎಲ್ಲ ಎತ್ಕೊತಾ ಇದ್ದೀನಿ. ನೋಡಿ, ಬೆಂದಿದೆ ಆಲ್ರೆಡಿ. ಕಾಳು ಸೊಪ್ಪು ಎಲ್ಲ ಪರ್ಫೆಕ್ಟಾಗಿ ಬೆಂದಿದೆ. ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಕಾಳು ನೋಡಿ ಯಾವ ರೀತಿ ಬೆಂದಿದೆ. ಇಷ್ಟು ಬೆಂದರೆ ಸಾಕು, ಚೆನ್ನಾಗಿರುತ್ತೆ. ಆ ರೀತಿ ಬೇಯಿಸ್ಕೊಂಡ ನಂತರ ಮೆಣಸಿನ್ಕಾಯಿ ಎಲ್ಲ ಸಪ್ರೇಟ್ ತೊಗೊಂಡಿದ್ದೀನಿ. ಒಂದು ಮಿಕ್ಸರ್ ಜಾರಿಗೆ 1 ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಟಿದ್ನಲ್ಲ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಸ್ಪೂನು ಜೀರಿಗೆ, ಒಂದು 4-5 ಕಾಳು ಮೆಣಸು, ಬೇಯಿಸ್ಕೊಂಡಿಟ್ಟಿದ್ನಂತಲ್ಲ ಅದು ಮೆಣಸಿನ್ಕಾಯಿ. ನೋಡಿ, ಕಾಳು ಮೆಣಸು ಒಂದು 4ರಿಂದ 5 ಮತ್ತು ಬೇಯಿಸಿರೋಂಥ ಸೊಪ್ಪು ಮತ್ತು ಕಾಳು ಹಾಕಿದ್ದೀನಿ. 2 ಟೊಮೊಟೊ ಬೇಯಿಸ್ಕೋಬೇಕು, ಹಸಿದಕ್ಕಿಂತಲೂ ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟ್. ನೋಡಿ, ಅದೇ ನೀರಿಗೆ ಹಾಕಿ 2 ಟೊಮೆಟೊ ಬೇಯಿಸ್ಕೊತಾ ಇದ್ದೀನಿ. ಟೊಮೆಟೊ ಬೇಯಿಸ್ಕೊತಾ ಇದ್ದೀನಿ. ಹಾಗೆ ನಮ್ಮ ಹೊಲದಲ್ಲಿ ಹುಣ್ಸೆಹಣ್ಣು ಬಿಟ್ಟಿತ್ತು, ನಮ್ಮ ಮರದಲ್ಲೇ ಹುಣ್ಸೆಹಣ್ಣು ತೊಗೊಬರೋಕ್ಕೆ ಹೇಳಿದ್ದೆ, ತಂದಿದ್ದಾರೆ. ನೋಡಿ, ಹುಣ್ಸೆಹಣ್ಣು ಏನು ಫ್ರೆಶ್ ಆಗಿದೆ. ಒಂದು
ಏನಂತೀರ ಅದನ್ನು, ಒಂದು ಕಾಯಿ ಹುಣಸೆಹಣ್ಣು ಅದನ್ನು ಬಿಡಿಸಿ ವಾಶ್ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ ರುಬ್ಲಿಕ್ಕೆ. 2 ಟೊಮೆಟೊ ಜೊತೆ ಒಂದು ಸ್ವಲ್ಪ ಹುಣಸೆಹಣ್ಣು. ನೋಡಿ ಟೊಮೆಟೊ ಬೆಂದಿದೆ ಆಲ್ರೆಡಿ. ಟೊಮೆಟೊನೂ ಹಾಕ್ತಾಯಿದ್ದೀನಿ ರುಬ್ಲಿಕ್ಕೆ. ಮಿಕ್ಸರ್ ಗ್ರೈಂಡ್ಗೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಇವಾಗ ರುಬ್ಲಿಕ್ಕೆ ಸ್ವಲ್ಪ ಬಿಸಿ ಇದೆ, ಹಂಗಾಗಿ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೀನಿ. ಇವಾಗ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೋಡಿ ಎಲ್ಲ ಹಾಕಿದ್ದೀನಿ ರುಬ್ಲಿಕ್ಕೆ. ಇವಾಗ ಪಲ್ಯಕ್ಕೆ ಒಂದು ಬಾಣಲಿ ಇಡೋಣ. ಬಾಣಲಿಗೆ ಒಂದು 2 ಸ್ಪೂನು, ಒಂದು 2ರಿಂದ 3 ಟೀ ಸ್ಪೂನು ಎಣ್ಣೆ ಹಾಕಿ ಬಾಣಲಿಕ್ಕೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡ್ದಾದ ನಂತರ ಒಂದು ಗೆಡ್ಡೆ ಬೆಳ್ಳುಳ್ಳಿ ಜಜ್ಜಿಟ್ಟಿದ್ನಲ್ಲ, ಬೆಳ್ಳುಳ್ಳಿ, ಕರಿಬೇವು, ಸ್ವಲ್ಪ ಈರುಳ್ಳಿ, ಒಂದು ಈರುಳ್ಳಿ ಸಣ್ಣಗೆ ಹಚ್ಚಿರೋಂಥ ಒಂದು ಈರುಳ್ಳಿ, ಸಣ್ಣಗೆ ಹಚ್ಚಿರೋಂಥ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ. ಇದೆಲ್ಲ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ. ಅದೇ ರೀತಿ 2 ಒಣಮೆಣ್ಸಿನ್ಕಾಯಿ ಮುರಿದಾಕಿದ್ದೀನಿ ನಾನು, ಸ್ವಲ್ಪ ಖಾರವಾಗಿರಲಿ ಅಂತೇಳಿ ಪಲ್ಯಕ್ಕೆ. ಅದು ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಆದ ನಂತರ ಸಣ್ಣಕ್ಕೆ ಹಚ್ಚಿಟ್ಟಿದ್ನೆಲ್ಲ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕಿ ಚೆನ್ನಾಗಿ ಬೇಯಿಸಬೇಕು. ಈರುಳ್ಳಿ ಫುಲ್ ಬ್ರೌನ್ ಕಲರು ಆಗಬೇಕು. ನೋಡಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಫ್ರೈ ಆದ ನಂತರ ಇನ್ನೂ ಸ್ವಲ್ಪ ಮೆತ್ತಗೆ ಫ್ರೈ ಮಾಡ್ಕೋಬೇಕು. ನೋಡಿ ಬ್ರೌನ್ ಕಲರ್ ಬರಬೇಕು, ಈರುಳ್ಳಿ ಎಲ್ಲ ಬಾಡಬೇಕು. ಇವಾಗ ಬೇಯಿಸಿಟ್ಟಿದ್ದಂಥ ಸೊಪ್ಪು ಮತ್ತು ನೀರನ್ನು ಫುಲ್ಲು ನೀರು ತೆಗೆದುಬಿಡಬೇಕು. ಕಾಳು ಮತ್ತು ಸೊಪ್ಪಲ್ಲಿ ಫುಲ್ಲು ನೀರು ತೆಗೆದುಬಿಡಬೇಕು. ಸ್ವಲ್ಪ ಲೈಟಾಗಿ ಹಿಂಡ್ಕೊಳ್ಬೇಕು, ನೀರೆಲ್ಲ ಹೋಗೋಂಗೆ ಹಿಂಡ್ಕೊಂಡು ಅದನ್ನು ಒಗ್ಗರಣೆಗೆ ಸೇರಿಸ್ಕೋಬೇಕು. ನೋಡಿ ಪಲ್ಯ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ತುರಿದಿಟ್ಟಿರೋಂಥ ಕಾಯಿ ತುರಿ ಹಾಕ್ಕೋಬೇಕು. ತುರಿದಿಟ್ಟಿರೋಂಥ ಕಾಯಿ ತುರಿ ಹಾಕ್ಕೊಂಡ್ರೆ ಪಲ್ಯ ರೆಡಿ. ನೋಡಿ ರೆಡಿ ಆಯಿತು ಪಲ್ಯ. ಇವಾಗ ರುಬ್ಕೊಳ್ಳೋಕೆ ಇಟ್ಟಿದ್ನಲ್ಲ, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಮಿಕ್ಸಿಗೆ ಹಾಕ್ಕೋಬೇಕು. ಇವಾಗ ಮಿಕ್ಸಿಗೆ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೋಬೇಕು. ಜಾಸ್ತಿ ನುಣ್ಣಗೇನು ಬೇಡ, ತರ್ತರಿಯಾಗಿ ರುಬ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ. ನೋಡಿ ಈ ರೀತಿ ರುಬ್ಕೊಂಡ್ರೆ ಸಾಕು. ಅದೇ ನೀರಿಗೆ ರುಬ್ಬಿರೋ ಅಂಥ ಮಸಾಲೆ ಹಾಕ್ತಾಯಿದ್ದೀನಿ. ಅದಕ್ಕೆ ಮಸಾಲೆ ಹಾಕಿ ರುಚಿಗೆ ತಕ್ಕಷ್ಟು ಟೇಸ್ಟ್ ನೋಡಿ. ಸಾಲ್ಟ್ ಕಡಿಮೆ ಇದ್ದರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿ ಸಾಂಬಾರು ರೆಡಿ, ಉಪ್ಸಾರು ರೆಡಿ. ಹಾಗೆ ಮುದ್ದೆಗೆ ಇಟ್ಟಿದ್ದೀನಿ ನಾನು. ಮುದ್ದೆನೂ ಪಕ್ಕದಲ್ಲಿ ಮುದ್ದೆ ಅಕ್ಕಿಗೆ ಬೇಯ್ತಾ ಇದೆ. ಹಾಗೆ ಮುದ್ದೆನೂ ರೆಡಿ ಆಗುತ್ತೆ. ಬಿಸಿ ಬಿಸಿ ಮುದ್ದೆ ಜೊತೆ ಉಪ್ಸಾರು. ವಾವ್, ಬಾಯಲ್ಲಿ ನೀರೂರುವಂಥ ಉಪ್ಸಾರು ಮುದ್ದೆ ರೆಡಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ ಮುದ್ದೆ ಉಪ್ಸಾರು. ಅಜ್ಜಿ ಕೈ ರುಚಿಯ ಉಪ್ಸಾರು ಮುದ್ದೆ. ನಾನು ಮುದ್ದೆಗೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಮುದ್ದೆ ರೆಡಿ ಮಾಡ್ತೀನಿ. ನೋಡಿ ಬನ್ನಿ ಎಲ್ಲರೂ ಊಟಕ್ಕೆ. ಹೇಗಿದೆ ಅಂತ ನೀವು ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ತಿನ್ಕೊಳ್ಳಿ, ಕಮೆಂಟ್ಸ್ ಮಾಡಿ ಹೇಗಿದೆ ಅಂತ. ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ನೋಡಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ವಾವ್, ಸೂಪರಾಗಿದೆ ನೋಡಿ ಮುದ್ದೆ ಉಪ್ಸಾರು. ವಾವ್, ಸೂಪರ್ ಟೇಸ್ಟಿ. ಲವ್ ಯು ಆಲ್ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್ ಬಾಯ್.